ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಆಲ್ರೆಡಿ ಸ್ವಲ್ಪ ಸಾಕಷ್ಟು ಟಾಪಿಕ್ಸ್ ಗಳನ್ನ ಹೇಳಿದ್ದೇನೆ. ಇವತ್ತು ಲಾಸ್ಟ್ ಟಾಪಿಕ್ ಅದ್ರೊಳಗೆ ಯಾವ್ದಂದ್ರ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂದ್ರೆ ಏನದಾವ ಅಂತ ನೋಡೋಣಂತ. ಹಾಗಾದ್ರೆ ಯಾವ ಪಾಠ ಹೇಳ್ರಿ? ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಸಂಖ್ಯಾಶಾಸ್ತ್ರ ಒಳಗ್ ನಮಗ ಸಾಕಷ್ಟು ದತ್ತಾಂಶಗಳ ಸಂಗ್ರಹ ಮಾಡಿದ್ವಿ. ಅದಾದ್ಮೇಲೆ ಅದ್ರ ಮೇಲೆ ಗ್ರಾಫ್ ಇದ್ದದನ್ನ ಗ್ರಾಫ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನೋಡಿದ್ವಿ. ಬಾರ್ ಗ್ರಾಫ್, ಆಮೇಲೆ ಫ್ರೀಕ್ವೆನ್ಸಿ, ಪಾಲಿಗಾನ್, ಹೌದಾ, ಯಾವ್ಯಾವ ಗ್ರಾಫ್. ಬಟ್ ಇವತ್ ನಾವು ನೋಡ್ತಾ ಇರೋದು ಯಾವ್ದಂದ್ರ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು, ಹೌದಾ. ಇದಕ್ ನಾವ್ ಏನಂತ ಕರಿತೇವೆ ಅಂದ್ರ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೇವೆ. ಸೊ ಇದು ನಿಮಗೆ ಸ್ವಲ್ಪ ಹೊಸ ವರ್ಡ್ ಆಗ್ಬಹುದು. ಇದೇನಿದು? ಈಗ ಸಂಖ್ಯಾಶಾಸ್ತ್ರ ಅನ್ನೋದು ನೀವು ಕಲ್ತಿರ್ತೀರಿ, ಬಟ್ ಇದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಇದ್ರೊಳಗ್ ಬರ್ತಕ್ಕಂತ ಪಾರ್ಟ್ಸ್ ಅನ್ನ ಕೇಳಿದ್ರೆ ನಿಮಗ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಹೌದಾ. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತಂದ್ರ ಈಗ ನಾವು ಇದ್ರೊಳಗೆ ಏನಂದ್ರ ಸರಾಸರಿಯನ್ನ ಕಲ್ತಿರ್ತೀರಿ, ಹೌದಿಲ್ ನೀವು? ಹೌದಾ. ಸರಾಸರಿ ಅಂದ್ರೆ ಇಲ್ಲಿ ನಮ್ಗೆ ಏನಾಗತ್ತಂದ್ರ ಇಷ್ಟೊತ್ವರೆಗೂ ನಾವೇನ್ ಮಾಡಿದ್ವಿ, ಬಹಳಷ್ಟು ದತ್ತಾಂಶಗಳನ್ನ ಅವನ್ನ ನಾವ್ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಏನಂದ್ರ ಸಿಸ್ಟಮೆಟಿಕ್ ಆಗಿ ಅದನ್ನ ಜೋಡಿಸಿದ್ವಿ. ಅದ್ರ ಮೇಲೆ ಗ್ರಾಫ್ ಅನ್ನ ಹಾಕಿದ್ವಿ. ಬಟ್ ಈಗ ನಮಗೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನ ನಾವು ಯಾಕೆ ಯೂಸ್ ಮಾಡ್ಬೇಕಂದ್ರ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ 9th ರಿಸಲ್ಟ್ ಬಂತಂತ ತಿಳ್ಕೊರಿ, ಹೌದಾ. ಈಗ 9th ರಿಸಲ್ಟ್ ಬಂದ್ಬಿಟ್ಲೆ ನಿಮ್ಗೆ ಎಲ್ಲಾರು ಏನಂತ ಕೇಳ್ತಾರ ಹೇಳ್ರಿ? ಪರ್ಸೆಂಟೇಜ್ ಎಷ್ಟಾಯ್ತು ಅಥವಾ ರಿಸಲ್ಟ್ ಏನಾಯ್ತು ಅಂತ ಕೇಳ್ತಾರ, ಹೌದಾ. ನೀವು ಅವಾಗ ಪ್ರತಿಯೊಂದು ಈಗ ಕನ್ನಡಕ್ಕೆ ಇಷ್ಟು ಮಾರ್ಕ್ಸ್ ಬಿತ್ತು, ಇಂಗ್ಲಿಷ್ ಇಷ್ಟು ಮಾರ್ಕ್ಸ್ ಬಿತ್ತು, ಮ್ಯಾಥ್ಸ್ ಇಷ್ಟು ಮಾರ್ಕ್ಸ್ ಬಿತ್ತು ಅಂತ ಹೇಳಿಕ್ ಬರ್ತೈತೇನೋ? ನೀವ್ ಏನ್ ಮಾಡ್ಬಿಡ್ತೀರಿ ಇವಾಗ? ಟೋಟಲ್ ಎಲ್ಲಾ ಮಾರ್ಕ್ಸ್ ಗಳದ ಒಂದು ಎವರೇಜ್ ಅನ್ನ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ 80% ಆಗಿರ್ಬೋದು, ಅಥವಾ 85% ಆಗಿರ್ಬೋದು, ಅಥವಾ 90, 99, 95 ಈ ರೀತಿ ಹೇಳ್ತೀರಿ. ಯಾರಾದ್ರೂ ಕೇಳಿದ್ರೆ ನನಗ್ ಕನ್ನಡಾಗ ಎಷ್ಟು ಬಿದ್ದಿದೆ, ಇಂಗ್ಲಿಷ್ ಎಷ್ಟು ಬಿದ್ದಿದೆ, ಮ್ಯಾಥ್ಸ್ ಎಷ್ಟು ಬಿದ್ದಿದೆ ಅಂತ ಹೇಳ್ತೀರೇನು? ಇಲ್ಲ. ಸೊ ಅಂದ್ರೆ ನಮಗ ದತ್ತಾಂಶಗಳ ಬಾಳ ಇದ್ದಾಗ ನಾವ್ ಅದನ್ನ ಏನ್ ಮಾಡ್ಬೇಕು ಹೇಳ್ರಿ? ಅದ್ರದ್ದೊಂದು ಎವರೇಜ್ ಅಥವಾ ಸರಾಸರಿಯನ್ನ ಕಂಡುಹಿಡಿತೀವಿ. ಆ ಸರಾಸರಿಯನ್ನ ಕಂಡುಹಿಡಿದು ನಾವು ಅದನ್ನ ಓವರ್ ಆಲ್ 1% ಅಂತ ಅದನ್ನ ಕನ್ಸಿಡರ್ ಮಾಡ್ತೇವೆ, ಹೌದಾ. ಈಗ ನಿಮ್ ಮಾರ್ಕ್ಸ್ ಗೊತ್ತದಾವಲ್ಲ, ನಿಮ್ಗ ಸಪರೇಟ್ ಸಬ್ಜೆಕ್ಟ್ ಬಿದ್ದ ಮಾರ್ಕ್ಸ್ ಬೇರೆ, ಬಟ್ ಎವರೇಜ್ ಪರ್ಸೆಂಟೇಜ್ ತೆಗಿಯೋದನ್ನ ಬೇರೆ, ಹೌದಾ. ಸೊ ನೀವ್ ಏನ್ ಮಾಡ್ತೀರಿ? ಯಾರಾದ್ರೂ ಪರ್ಸೆಂಟೇಜ್ ಕೇಳಿದ್ರೆ ಟಕ್ ಅಂತೇಳಿ ಒಂದು 85% ಅಂತಾರ ಹೇಳ್ಬೋದು, 90 ಅಂತಾರ ಹೇಳ್ಬೋದು. ಯಾರು ಅದಕ್ಕ ಸಬ್ಜೆಕ್ಟ್ ವೈಸ್ ಅಂತ ಹೇಳುದಿಲ್ಲ. ಸೊ ಅಲ್ಲಿ ನಮಗ ದತ್ತಾಂಶಗಳು, ಅದೇ ಎಕ್ಸಾಂಪಲ್ ಇಲ್ಲೇ ಎಲ್ಲಾ ದತ್ತಾಂಶಗಳನ್ನ ನಾವು ಪ್ರತಿಯೊಂದನ್ನು ಸ್ಟಡಿ ಮಾಡೋಕ್ಕಿಂತ ಅದ್ರದೊಂದು ಎವರೇಜ್ ಅನ್ನ ಅಥವಾ ಒಂದು ಸರಾಸರಿಯನ್ನ ಕಂಡು ಹಿಡಿಯೋದನ್ನ ನಾವು ಏನಂತ ಕರಿತೇವೆ? ಇದಕ್ಕ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಇದಕ್ಕೆ ಇಂಡೈರೆಕ್ಟ್ ಆಗಿ ನಾವ್ ಏನಂತ ಕರಿತೇವೆ ಅಂದ್ರೆ ಸರಾಸರಿ, ಒಂದು ಎವರೇಜ್ ಅನ್ನ ಕಂಡು ಹಿಡಿಯೋದಕ್ಕ, ಹೌದಾ. ಇದಕ್ ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಾನೂ ಕರಿತೀವಿ, ಅಥವಾ ಇದಕ್ಕ ಸರಾಸರಿ ಅಂತ ಕರಿತೀವಿ. ಸೊ ಈ ಕೇಂದ್ರೀಯ ಪ್ರವೃತ್ತಿ ಒಳಗ ನಮ್ಗ 3 ವಿಧಗಳದವು. ಫಸ್ಟ್ ವಿಧ, ಹೌದಾ, ಇಲ್ಲೇನಾಗಿದೆ? ಮೀನ್ ಅಂದ್ರ ಇದು ಸರಾಸರಿ, ಹೌದಾ, ಸರಾಸರಿ. ನೆಕ್ಸ್ಟ್ ಸೆಕೆಂಡ್ ಒನ್ ಮಧ್ಯಾಂಕ. ಆಮೇಲೆ ಥರ್ಡ್ ಒನ್ ರೂಢಿ ಬೆಲೆ ಅಂತ ಕರಿತೀವಿ, ಹೌದಾ. ಇದಕ್ಕ ಸರಾಸರಿ, ಮಧ್ಯಾಂಕ, ಇದಕ್ಕ ರೂಢಿ ಬೆಲೆ ಅಂತಾನು ಕರಿತೀವಿ. ಅಥವಾ ಇದಕ್ಕ ಇನ್ನೂ ಒಂದ್ ಹೆಸರು ಏನಂದ್ರ ಬಹುಲಕ ಅಂತಾನು ಕರಿತೀವಿ, ಹೌದಾ. ಬಹುಲಕ ಅಂತ ಕರಿತೀವಿ, ಹೌದಾ. ಇವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ನಿಮಗ ಒಮ್ಮೆ ಎಕ್ಸಾಮ್ ಒಳಗ 1 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾರ, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನ ಬರೀರಿ ಅಂತ ಹೇಳಿ. ಸೊ ನೀವು ಯಾವ್ಯಾವ ಹಾಗಾದ್ರೆ ಹೇಳ್ರಿ? ಸರಾಸರಿ, ಇದ್ಯಾವ್ದು ಹೇಳ್ರಿ? ಇದು ಮಧ್ಯಾಂಕ, ಇದೇನತ್ತು ರೂಢಿ ಬೆಲೆ ಅಂತ ಹೇಳ್ಬೋದು. ಸೊ ಇದಕ್ ನಾವು ಮೀನ್ ಅಂತ ಕರಿತೇವಿ, ಇದಕ್ಕ ಮೀಡಿಯನ್ ಅಂತ ಕರಿತೇವಿ, ಇದಕ್ಕ ಮಾಡ್ ಅಂತ ಕರಿತೇವಿ, ಹೌದಾ. ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ. ಸೊ ಇವ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ನಿಮಗೆ ಹೇಳ್ತೇನಂತ. ಸೊ ಇಲ್ಲೇ ನಿಮಗ್ ಒಂದು ಎಕ್ಸಾಂಪಲ್ ಅನ್ನೋದು ಕೊಡ್ತೇನೆ ನಾನು, ಜಸ್ಟ್ ಒಂದು ಎಕ್ಸಾಂಪಲ್. ಏನಂದ್ರೆ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ತಡ್ರಿ, ಒಂದಿಷ್ಟು ದತ್ತಾಂಶಗಳನ್ನ ಬರಿತೇನೆ. 2, 3, 5,
2, ಆಮೇಲೆ 4, ಅದಾದ್ಮೇಲೆ 2, ಆಮೇಲೆ 3 ಅಂತ ಬರೀತೇನೆ ನಾನು. ಹೌದಾ? ಸೊ ಇಲ್ಲಿ ಏನಂಗಂದ್ರ ಸರಾಸರಿ, ಫಸ್ಟ್ ಸರಾಸರಿಯನ್ನ ಕಂಡು ಹಿಡಿಬೇಕಂದ್ರ ನಾವ್ ಏನ್ ಮಾಡ್ಬೇಕಂದ್ರ ಯಾವ್ಯಾವ ಇವ್ನ ಮೂರನ್ನು ಜಸ್ಟ್ ಇದೊಂದು ದತ್ತಾಂಶಗಳೊಳಗ ಯಾವ ರೀತಿ ಅನ್ನೋದನ್ನ ಸಿಂಪಲ್ ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ, ಆಮೇಲೆ ನೋಡೋಣಂತ. ಹೌದಾ? ಸೊ ಇಲ್ಲಿ ಎಷ್ಟ್ ಅದಾವ ದತ್ತಾಂಶಗಳು? 1, 2, 3, 4, 5, 6, 7 ಅಂತ ಇದಾವ. ಹೌದಾ? ಸೊ ಇಲ್ಲಿ ಏನಾಗತ್ತಂದ್ರ ನಾವು ಸರಾಸರಿಯನ್ನ ಕಂಡುಹಿಡಿಬೇಕಂದ್ರ ಫಸ್ಟ್ ಇವನ್ ಅಷ್ಟನ್ನ ಕೂಡಿಸ್ಬೇಕು. ಎಲ್ಲಾ ಪ್ರಾಪ್ತಾಂಕಗಳು ಅಂತ ಕರಿತೇವೆ, ಇದಕ್ಕ ದತ್ತಾಂಶಗಳು ಅಂತಾನೂ ಕರಿತೇವಿ. ಬಟ್ ಇಲ್ಲಿ ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರೆ ನಾವ್ ಏನಂತ ಕರಿತೀವಿ? ಪ್ರಾಪ್ತಾಂಕಗಳು ಅಂತ ಕರಿತೇವೆ. ಹೌದಾ? ಇವ್ನ ಏನ್ ಮಾಡ್ಬೇಕು ನಾವು? ಫಸ್ಟ್ ಇವನ್ನ ಎಲ್ಲ ಏನ್ ಮಾಡ್ಬೇಕಂದ್ರ ಏರಿಕೆ ಕ್ರಮದೊಳಗ ಬರ್ಕೋಬೇಕು. ಹೌದಾ? ಈಗ ನೋಡ್ರಿ, ಫಸ್ಟ್ 2, ಅದಾದ್ಮೇಲೆ 2 ಇದೆ, ಮತ್ 2 ಇದೆ, ಕರೆಕ್ಟ್. ಅದಾದ್ಮೇಲೆ 3 ಇದೆ, ಆಮೇಲೆ ಮತ್ತೊಂದ್ 3 ಇದೆ, ಅದಾದ್ಮೇಲೆ 4 ಇದೆ, ಅದಾದ್ಮೇಲೆ 5 ಇದೆ. ಕರೆಕ್ಟಾ? ಇವು ದತ್ತಾಂಶಗಳು. ಇವನ್ನ ಏರಿಕೆ ಕ್ರಮದೊಳಗ ಬರ್ಕೊಂಡ್ವಿ ನಾವು. ಹೌದಾ? ಇಲ್ಲಿ ನೋಡ್ರಿ, ನಮ್ಗೆ ಏನಾಯ್ತು ಅಂದ್ರ ಸರಾಸರಿಯನ್ನ ಕಂಡು ಹಿಡಿಬೇಕಂದ್ರ ಇವನ್ ಅಷ್ಟೂನು ನಾವ್ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಹೌದಾ? 2 + 2 4, 6, 6 3 9, 9 3 12, 12 4 16, ಇದೊಂದ್ 5 ಎಷ್ಟಾಯ್ತು? 21 ಆಯ್ತು. 16 5 21 ಡಿವೈಡೆಡ್ ಬೈ ಇವು ಅಷ್ಟು ಕೂಡಿದ್ರೆ ಎಷ್ಟ್ ಅದಾವ ನೋಡ್ರಿ ನಮಗ? ಅಂದ್ರೆ ಎಷ್ಟು ಸಂಖ್ಯೆಗಳದಾವ ಇವು? ಟೋಟಲ್ ಎಷ್ಟು ಸಂಖ್ಯೆಗಳದಾವು? 1 2 3 4 5 6 7 ಅಂತ ಇದಾವು. ಸೊ 7ರಿಂದ ನಾವು ಭಾಗಿಸ್ಬೇಕು. ಅವಾಗ ಏನಾಯ್ತು? 7 1 7 3 21. ಅಂದ್ರ ಈ ಎಲ್ಲಾ ಸಂಖ್ಯೆಗಳದ ನಮಗ ಸರಾಸರಿ ಎಷ್ಟು ಬಂತು? ಒಂದ್ ಎವರೇಜ್ ಅಂತ ಬಂದಿದ್ದು ಎಷ್ಟಂದ್ರ ನಮಗ 3 ಬಂತು. ಕರೆಕ್ಟಾ? ಈಗ ಸರಾಸರಿಯನ್ನ ಕಂಡುಹಿಡಿದ್ವಿ. ಇದೇ ದತ್ತಾಂಶಗಳಿಗೆ ನಾವ್ ಏನ್ ಮಾಡ್ಬೇಕಂದ್ರ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಮಧ್ಯಾಂಕ ಅಂದ್ರೆ ಏನ? ಮಧ್ಯ. ಅಲ್ಲೇ ಆ ಶಬ್ದನ ನಿಮಗಿದೆ. ಹೌದಾ? ಮೀಡಿಯನ್ ಅಥವಾ ಮಿಡಲ್ ಅಂತ ಕರಿತೇವಿ, ಅಥವಾ ಮಧ್ಯಾಂಕ. ಆ ಶಬ್ದನ ಇರುದ ಏನಂದ್ರ ಮಧ್ಯಾಂಕ ಅಂತ ಇದೆ. ಹೌದಾ? ಸೊ ಮಧ್ಯಾಂಕ ಅಂದ್ರ ನಟ್ ನಡುವ, ಅಂದ್ರ ನಡುವನ ಇರ್ತಕ್ಕಂತಹ ಒಂದು ಸಂಖ್ಯೆ. ಹೌದಾ? ಈಗ ನೋಡ್ರಿ, 7 ಸಂಖ್ಯೆಗಳದಾವು. ಇವನ್ನ ನಾವು ಮಧ್ಯಾಂಕ, ಮೇನ್ಲಿ ನೀವು ಸರಾಸರಿಯನ್ನ ಯಾವ ರೀತಿ ಬೇಕಾದ್ರೂ ಕಂಡು ಹಿಡಿಬಹುದು. ಬಟ್ ಇಲ್ಲಿ ಏನಾಗತ್ತಂದ್ರ ನಿಮಗ ಮಧ್ಯಾಂಕ ಬರಿಬೇಕಾದ್ರ ನೆನ್ಪಿಟ್ಕೋರಿ, ಆ ಕೊಟ್ಟಿರುವ ದತ್ತಾಂಶಗಳನ್ನ ನಾವು ಏರಿಕೆ ಕ್ರಮದೊಳಗ ಬರ್ಕೋಬೇಕು. ಅಂದಾಗ ಮಾತ್ರ ನಮ್ಗ ಕರೆಕ್ಟ್ ಆಗಿ ಮಧ್ಯಾಂಕ ಸಿಗುವಂತಹ ಚಾನ್ಸ್ ಇದೆ. ಹೌದಾ? ಸೊ ಇಲ್ಲಿ ಮಧ್ಯಾಂಕ ಅಂದ್ರೆ ಏನ್ ಮಾಡ್ಬೇಕು? ಈ ದತ್ತಾಂಶ ಒಳಗ ನಡುವು ಇರ್ತಕ್ಕಂತ ಸಂಖ್ಯೆನ ಇದಕ್ಕೆ ಏನಾಗತ್ತ? ಮಧ್ಯಾಂಕ ಅಂತ ಆಗತ್ತ. ಹೌದಾ? ಸೊ ಇಲ್ಲಿ ಏನು ನೋಡ್ರಿ, 1 2 3 ಈ 3 ಸಂಖ್ಯೆಗಳು ಇತ್ತಾಗದವು, ಈ 3 ಸಂಖ್ಯೆಗಳು ಇತ್ತಾಗದವು. ಹೌದಾ? ನಡು ಯಾವ್ದು ಉಳಿತ? ಹಾಗಾದ್ರೆ ಯಾವ್ದು ಉಳಿತು ಹೇಳ್ರಿ? 3 ಅಂತ ಉಳಿತು. ಸೊ ಈ ದತ್ತಾಂಶಗಳ ಮಧ್ಯಾಂಕನೂ ಕೂಡ ನಮ್ಗೇನಾಯ್ತು? 3 ಆಯ್ತು. ಕರೆಕ್ಟಾ? ಸರಾಸರಿಯನ್ನ ಯಾವ ರೀತಿ ಕಂಡು ಹಿಡಿದಿವಿ? ಮಧ್ಯಾಂಕವನ್ನ ಯಾವ ರೀತಿ ಕಂಡು ಹಿಡಿದಿವಿ? ಈಗ ರೂಢಿ ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿದಿವಿ? ರೂಢಿ ಬೆಲೆ ಅಂದ್ರ, ರೂಢಿ ಅಂದ್ರ ನಿಮ್ಗೆ ಅಲ್ಲೇ ಅದ್ರ ಅಂದ್ರ ವರ್ಡ್ ಮೇಲೆ ಅರ್ಥ ಆಗ್ಬೇಕು, ಅಥವಾ ಇಲ್ಲೇ ಬಹು ಅಂತ ಇದೆ ಅದ್ರ ಮೇಲೆ. ಅಂದ್ರ ಒಂದ ಸಂಖ್ಯೆ ಯಾವ್ದು ಹೆಚ್ಚು ರಿಪೀಟ್ ಆಗಿದೆ. ಹೌದಾ? ಒಂದ್ ಕೊಟ್ಟಿರುವ ದತ್ತಾಂಶಗಳಲ್ಲಿ ಒಂದ್ ಯಾವ್ದೋ ಒಂದು ಸಂಖ್ಯೆ ಒಂದೊಂದು 2 ಸಲ ರಿಪೀಟ್ ಆಗಿ, ಒಂದೊಂದು 3 ಸಲ ರಿಪೀಟ್ ಆಗಿರ್ತಾವು. ಸೊ ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ ನಮ್ಗೆ ಏನಾಗಿರ್ತೈತಿ? ಯಾವ ಸಂಖ್ಯೆ ಹೆಚ್ಚು ರಿಪೀಟ್ ಆಗಿದೆ ಅಲ್ಲ, ಅದು ಈ ದತ್ತಾಂಶಗಳ ರೂಢಿ ಬೆಲೆ. ಇಲ್ಲಿ ನೋಡ್ರಿ, ನಮಗ 2 3 ಸಲ ರಿಪೀಟ್ ಆಗಿದೆ, 3 2 ಸಲ ರಿಪೀಟ್ ಆಗಿದೆ, 4 ಒಂದೇ ಸಲ ಇದೆ, 5 ಒಂದೇ ಸಲ ಆಗಿದೆ. ಹಾಗಾದ್ರೆ ಅತಿ ಹೆಚ್ಚು ಸಲ ರಿಪೀಟ್ ಆಗಿರ್ತಕ್ಕಂತ ಸಂಖ್ಯೆ ಯಾವ್ದು ಹಾಗಾದ್ರೆ ನಮ್ಗ? 2. ಕರೆಕ್ಟಾ? 2. ಹೌದಾ? 2. ಇಲ್ಲಿ ನೋಡ್ರಿ, ನಿಮ್ಗ ಸ್ವಲ್ಪ ಇದ್ರ ಬಗ್ಗೆ ಅಂದ್ರ ಈ 9th ಒಳಗ ಅಷ್ಟು ಡಿಟೇಲ್ ಆಗಿ ಕೊಟ್ಟಿಲ್ಲ. ಇನ್ನು 10th ಒಳಗ್ ನೋಡ್ರಿ, ನೀವು ಸರಾಸರಿ ಒಂದ್ ಯಾವ್ದೇ ಕೊಟ್ಟಿರುವ ದತ್ತಾಂಶಗಳನ್ನ ಅಲ್ಲಿ 10th ಒಳಗ್ ನೀವು ಇದೇ ಈ ಟೈಪ್ ಇರ್ತಕ್ಕಂತ ಲೆಕ್ಕಗಳನ್ನ ನೀವು 4 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಕಲಿತೀರಿ. ಹೌದಾ? ಸೊ ಅಲ್ಲಿ ಏನಾಗತ್ತಂದ್ರ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ಆಲ್ಮೋಸ್ಟ್ ಸೇಮ ಬಂದಿರ್ತಾವ. ಹೌದಾ? ನಿಯರ್ ಇರ್ತಾವ ಅಥವಾ ಸೇಮ್ ಬಂದಿರ್ತಾವ. ಇಲ್ಲಿ ನೋಡ್ರಿ, ಸರಾಸರಿ 3 ಇದೆ, ಆಮೇಲೆ ಮಧ್ಯಾಂಕನು 3 ಇದೆ, ರೂಢಿ ಬೆಲೆ 2 ಇದೆ. ಬಟ್ ಇದಕ್ಕೆ ನಿಯರ್ ಇದೆ. ಹೌದಾ? ಬಹಳ ಡಿಫ್ರೆನ್ಸ್ ಬರುದಿಲ್ಲ. 1 ಪಾಯಿಂಟ್ ಅಥವಾ 1 ಅಂಕದೊಳಗಷ್ಟ ಡಿಫ್ರೆನ್ಸ್ ಇರ್ತೈತಿ. ಅರ್ಥ ಆಯ್ತು ಇದು? ಇದ್ರಾಗ
ಕಲಿತಕ್ಕಂತ ಮೇನ್ ಕಾನ್ಸೆಪ್ಟ್ ಇದೆ ನಮಗೇನು ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆಯನ್ನ ನಾವು ಕಂಡುಹಿಡಿದನ್ನ ಕಲ್ಕೋಬೇಕು. ಅರ್ಥ ಆಯ್ತು? ಇದು ಸರಾಸರಿ ಅಂದ್ರ ಕೊಟ್ಟಿರುವ ಎಲ್ಲಾ ದತ್ತಾಂಶಗಳನ್ನ ಕೂಡಿಸ್ಬೇಕು. ಆ ಕೂಡಿಸಿ ಬಂದ ಮೊತ್ತವನ್ನ ಎಷ್ಟು ಸಂಖ್ಯೆಗಳದಾವಲ್ಲ ಅದರಲ್ಲೇ ಡಿವೈಡ್ ಮಾಡ್ಬೇಕು. ಇದು ಸರಾಸರಿ. ಮಧ್ಯಾಂಕ ಅಂದ್ರ ಅವನ ಏರಿಕೆ ಕ್ರಮದೊಳಗ್ ಬರೋದು ಮಿಡಲ್ ಬರ್ತಕ್ಕಂತ ಸಂಖ್ಯೆ ಅಥವಾ ಮಧ್ಯದಲ್ಲಿ ಬರ್ತಕ್ಕಂತ ಸಂಖ್ಯೆನ ಇದೇನಾಗತ್ ನಮಗ ಮಧ್ಯಾಂಕ ಆಗತ್ತ. ರೂಢಿ ಬೆಲೆ ಅಂದ್ರ ಯಾವ ಸಂಖ್ಯೆ ಅತಿ ಹೆಚ್ಚು ಸಲ ರಿಪೀಟ್ ಆಗೈತಲ್ಲ ಅಂದ್ರ ಪುನರಾವರ್ತನೆ ಆಗೈತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ರೂಢಿ ಬೆಲೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದ್ರ ಮೇಲೆ ಈಗ ನಾವು ನೋಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೇ ಒಂದು ಸಿಮ್ಯುಲೇಷನ್ ಇದೆ, ಇದ್ರ ಮೇಲೆ ತೋರಿಸ್ತೇನೆ ಅಂತ. ಒಂದ್ ಸೆಕೆಂಡ್. ಎಲ್ಲಿದೆ ನೋಡಿ. ಹೌದಾ? ಅಲ್ಲಿ ನೋಡ್ತಾ ಇದ್ದೀರಿ ಡಾಟಾಗಳದಾವ್ ನೋಡ್ರಿ. ಸ್ವಲ್ಪ ಮೀನ್, ಮೀಡಿಯನ್, ಮೋಡ್ ಅಂಡ್ ರೇಂಜ್ ಅಂತ ಇದೆ. ಹೌದಾ? ಅಲ್ಲೇ ಮೀನ್, ಮೀಡಿಯನ್, ಮೋಡ್, ನೀವು ರೇಂಜ್ ಅಂದ್ರೆ ಏನಾಗತ್ತಂದ್ರೆ ಅದು ಹೈಯೆಸ್ಟ್ ಇರ್ತಕ್ಕಂತ ಸಂಖ್ಯೆಯಿಂದ ಲೋವೆಸ್ಟ್ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ನಮಗ ಅವಾಗ ಏನ್ ಬರ್ತೈತಿ ಹೇಳ್ರಿ? ರೇಂಜ್ ಅಂತ ಬರ್ತೈತಿ. ಹೌದಾ? ಸೊ ಇಲ್ಲಿ ಏನಾಗತ್ ನಮಗ ಮೀನು ಅಲ್ಲೇ ಕೊಟ್ಟಿರುವ ದತ್ತಾಂಶಗಳು ಡಾಟಾ ಅಂತಿದಾವ್ ನೋಡ್ರಿ. 18, 7, 7, 0, 3, 18, 11, 0, 0, 13 ಅಂತ ಇದಾವ್. ಹೌದಾ? ಸೊ ನಾವೇನ್ ಮಾಡ್ಬೇಕು? 1 by 1 ಯಾವ ರೀತಿ ಬರ್ತಾವ. ಸೊ ಈಗ ನಾ ಈಗೇನ್ ಎಕ್ಸಾಂಪಲ್ ತೋರಿಸಿದ್ನಲ್ಲ ಅದೇ ನಿಮಗ್ ಬರ್ತೈತಿ. ಹೌದಾ? ಸೊ 1 ಸೆಕೆಂಡ್. ಇಲ್ಲಿ ನೋಡ್ರಿ, ಫೈಂಡ್ ದ ಮೀನ್ ಅಂದ್ರೆ ಸರಾಸರಿ. ಸರಾಸರಿಯನ್ನ ಯಾವ ರೀತಿ ಕಂಡುಹಿಡಿಬೇಕು? ಹೌದಾ? ಇಲ್ಲಿ ನೋಡ್ರಿ, ಆಡ್ ದ ನಂಬರ್ಸ್ ಅಂಡ್ ಡಿವೈಡೆಡ್ ಬೈ ದ ನಂಬರ್ ಆಫ್ ನಂಬರ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಪ್ರಾಪ್ತಾಂಕಗಳನ್ನ, ಆ ದತ್ತಾಂಶಗಳ ಮೊತ್ತ, ಅದ ಮೇಲೆ ಅವು ಎಷ್ಟು ಸಂಖ್ಯೆಗಳದಾವ ಅನ್ನೋದನ್ನ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ನೋಡ್ರಿ, ಆನ್ಸರ್ ನೋಡೋಣ. ಕರೆಕ್ಟಾ? ನೋಡ್ತಾ ಇದ್ದೀರಿ ಇಲ್ಲಿ, ಅವನಷ್ಟು ಕುಡ್ಸಿದ್ರೆ ಎಷ್ಟು ಬಂದಿದೆ ಅವರಿಗೆ? 77 ಬಂದಿದೆ. ಅವು ಟೋಟಲ್ ಎಷ್ಟು ಸಂಖ್ಯೆಗಳದಾವು? 1, 2, 3, 4, 5, 6, 7, 8, 9, 10 ಅಂತ ಇದಾವು. ಸೊ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಎಷ್ಟು ಬಂತು? 7.7 ಅಂತ ಬಂತು. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇ ಮೀಡಿಯನ್ ಇದೆ ಅಂದ್ರ ಮಧ್ಯಾಂಕ. ಇಲ್ಲಿ ನಮ್ಗೆ ಏನಾಗತ್ತ, ಫಸ್ಟ್ ನೀವು ನಮ್ಮ ಮಧ್ಯಾಂಕ ಅಂದಾಗ ನಿಮ್ಗ ನೆನ್ಪಿರ್ಬೇಕು ದತ್ತಾಂಶಗಳನ್ನ ಏರಿಕೆ ಕ್ರಮದೊಳಗ್ ಬರ್ಕೋಬೇಕು. ಆಮೇಲೆ ಮಿಡ್ಲ್ ಬರ್ತಕ್ಕಂತ ಸಂಖ್ಯೆ ನಮ್ಗೆ. ಹೌದಾ? ಸೊ ಇಲ್ಲಿ ಎಕ್ಸ್ಪ್ಲೇನ್ ಅಂತ ಕೊಟ್ಟಾರ ನೋಡ್ರಿ. ಏನಂದ್ರ ಫಸ್ಟ್ ಅಂದ್ರ ಅವನ್ನ ಇಲ್ಲಿ ನೋಡ್ತಾ ಇದ್ರಿ, ಕರೆಕ್ಟ್ ಆಗಿ ಅವ್ನ ಏನ್ ಮಾಡ್ಬೇಕು ಹೇಳ್ರಿ? ಏರಿಕೆ ಕ್ರಮದೊಳಗ್ ಬರ್ಕೋಬೇಕು. 0, 0 ಆಯ್ತು, ಆಮೇಲೆ 3 ಆಯ್ತು, ಆಮೇಲೆ 7, ಆಮೇಲೆ 11, ಆಮೇಲೆ 13, 18 ಆಯ್ತು. ಕರೆಕ್ಟಾ? ಅಲ್ಲೇ ದೇರ್ ಆರ್ 2 ಮಿಡಲ್ ನಂಬರ್ಸ್. ಇಲ್ಲಿ ಏನಾಗತ್ತಂದ್ರೆ ನಮಗ ಸಮ ಸಂಖ್ಯೆಗಳು ಬಂದು ಅಂದ್ರೆ 2 ಮಧ್ಯಾಂಕಗಳು ಬಂದ್ಬಿಡ್ತಾವ ನಮಗ್. ಹೌದಾ? ಅವಾಗ ಏನ್ ಮಾಡ್ಬೇಕು? ದ ಮೀಡಿಯನ್ ಇಸ್ ದ ಮೀನ್ ಆಫ್ ದ 2 ಮಿಡಲ್ ನಂಬರ್. ಅವಾಗ ಏನ್ ಮಾಡ್ಬೇಕು? ಆ 2 ಸಂಖ್ಯೆಗಳನ್ನ ಕೂಡಿಸಿ 2ರಿಂದ ಭಾಗಿಸ್ಬೇಕು. ಯಾವ ರೀತಿ ಬರ್ತೈತೆ ನೋಡ್ರಿ ಆನ್ಸರ್. ಕರೆಕ್ಟಾ? ಇಲ್ಲಿ ನೋಡ್ರಿ, ಮಿಡ್ಲ್ ನಮಗೆ ಏನಾಗಿದೆ? ಇಲ್ಲಿ 2 ಸಂಖ್ಯೆಗಳು ಬಂದಾವ್. ಈ ಕಡೆ 4 ಸಂಖ್ಯೆಗಳು ಉಳಿದು, ಇಲ್ಲಿ 4 ಸಂಖ್ಯೆಗಳು ಉಳಿದು, ಇಲ್ಲಿ ಏನಾಯ್ತು? ಮಿಡ್ಲ್ 2 ಸಂಖ್ಯೆಗಳು ಬಂದು. ಸೊ ಅವಾಗ ಏನ್ ಮಾಡಿದ್ರು ಅವರು? 7 + 7 ಡಿವೈಡೆಡ್ ಬೈ 2 ಮಾಡಿದ್ರು. 14 ಡಿವೈಡೆಡ್ ಬೈ 2 ಆದಾಗ ಎಷ್ಟು ಬಂತು? 7 ಬಂತು. ಈಗ ಸರಾಸರಿ 7.7 ಬಂದಿದೆ, ಮಧ್ಯಾಂಕ 7 ಬಂದಿದೆ. ಆಮೇಲೆ ಇನ್ನ ರೂಢಿ ಬೆಲೆ ಎಷ್ಟು ಬಂದಿದೆ ಅಂತ ನೋಡೋಣಂತ. ಐ ಥಿಂಕ್ ರೂಢಿ ಬೆಲೆ ನೋಡೋಣ. ಹೌದಾ? ರೂಢಿ ಬೆಲೆ ಎಷ್ಟಿದೆ? ದ ಮಾಡ್ ಇಸ್ ದ ನಂಬರ್ ದಟ್ ಈಸ್ ದ ಡಾಟಾ ದ ಮೋಸ್ಟ್. ಅಂದ್ರೆ ಹೈಯೆಸ್ಟ್ ಸಲ ನಮ್ಗೆ ಏನಾಗಿರ್ಬೇಕು? ಅದು ರಿಪೀಟೆಡ್ಲಿ ಆಗಿರ್ಬೇಕು. ಸೊ ಯಾವ್ದಂತ ನೋಡೋಣಂತ. ಹೌದಾ? 0 ಅಂದ್ರ ರೂಢಿ ಬೆಲೆ ನೋಡ್ರಿ, ಇಲ್ಲೇ 0 ಅನ್ನೋದು 3 ಸಲ ಬಂದಿದೆ, 3 ಒಂದೇ ಸಲ ಇದೆ, 7 2 ಸಲ, ಆಮೇಲೆ 18 2 ಸಲ ಇದೆ. ಬಟ್ ಹೈಯೆಸ್ಟ್ ರಿಪೀಟೆಡ್ ಆಗಿದ್ ಯಾವ್ದು ಹೇಳ್ರಿ? ಹಾಗಾದ್ರೆ ನಮ್ದು 0 ಆಯ್ತು. ಸೊ ಇಲ್ಲಿ ಸರಾಸರಿ ಬಂತು, ಮೀಡಿಯನ್ ಬಂತು, ಇಲ್ಲಿ ಮಾಡ್ ಬಂತು. ಆಮೇಲೆ ರೇಂಜ್. ರೇಂಜ್ ಅಂದ್ರ ಹೈಯೆಸ್ಟ್ ಒಳಗ ನಾವು ಲೋಯೆಸ್ಟ್ ಅನ್ನ ಮೈನಸ್ ಮಾಡ್ಬೇಕು. ಸೊ ನೋಡ್ತೀರಿ ಇಲ್ಲಿ. ಹೌದಾ? The range is the difference of the lowest and greatest value in the data. ಹೌದಾ? ಸೊ ಇಲ್ಲಿ ನೋಡ್ರಿ. ಹೌದಾ? 18 - 0 ರೇಂಜ್ ಏನಾಯ್ತು ನಮಗಿಲ್ಲಿ? 18 ಅಂದ್ರ ಹೈಯೆಸ್ಟ್ ಡಾಟಾ 18 ಇದೆ. ಅದಾದ್ಮೇಲೆ 0 ಎಷ್ಟಿದೆ? 18 ಇದೆ. ಸೊ ಇಲ್ಲಿ ಏನಾಯ್ತು? ರೇಂಜ್ ನಮಗ. ಈ ರೇಂಜ್ ಅನ್ನೋದು ನಿಮಗ ನಿಮ್ ಸಿಲೆಬಸ್ ಒಳಗೆ ಈಗ ಸದ್ಯಕ್ಕಿಲ್ಲ. ನೀವು ಕಲಿದ್ ಇವೇ 3. ಹೌದಾ? ಮೀನ್, ಮೀಡಿಯನ್ ಮತ್ತ ಮೋಡ್ ಅಂತ ಹೇಳಿ. ಅರ್ಥ ಆಯ್ತು ಇದು ಯಾವ ರೀತಿ ಅಂತ ಹೇಳಿ?
ನೆಕ್ಸ್ಟ್ ಇನ್ನೊಂದು ಡಾಟಾ ನೋಡೋಣ. ಸೊ ಅದೇ ರೀತಿ ಇದೆ ಇಲ್ಲೇ ಡಾಟಾಗಳು ನೋಡಿಲ್ಲ. ಈ ಸಲ ಡಾಟಾಗಳು ಚೇಂಜ್ ಅದು 16, 7, 11, 7, 3, 6, 0 ಅಂತ ಇದೆ. ಹೌದಾ? ನೋಡ್ರಿ ನಾ ಜಸ್ಟ್ ಕ್ಲಿಕ್ ಮಾಡ್ತೇನೆ. ಹೌದಾ? ಅಷ್ಟು ಅನ್ನ ಕೂಡಿಸಿದಾರು. ಅವ್ ಎಷ್ಟು ಸಂಖ್ಯೆ ಇದಾವ್ ನೋಡ್ರಿ, ಕೂಡಿಸಿದಾಗ 94. ಅದ್ ಎಷ್ಟು ಸಂಖ್ಯೆ ಅದಾವ್? 8 ಸಂಖ್ಯೆ ಅದಾವ್. ಹೌದಾ? 2, 4, 6, 8 ಅದಾವು. ಸೊ ಅದನ್ನ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬಂತು? 9.4 ಬಂತು. ಆಮೇಲೆ ಮೀಡಿಯನ್. ಹೌದಾ? ಏರಿಕೆ ಕ್ರಮದೊಳಗೆ ಬರ್ಕೋಬೇಕು ನಾವು. ಹೌದಾ? ಸೊ ಮಿಡ್ಲ್ ಇಲ್ಲಿ ಕೂಡ ನಮ್ಗೆ ಎಷ್ಟು ಬಂತು? 7ನ ಬಂತು. ಹೌದಾ? ಅದಾದ್ಮೇಲೆ ಮಾಡ್ ಎಷ್ಟು ಬಂತು ನೋಡ್ರಿ, ಕರೆಕ್ಟಾ? 7 ಅನ್ನೋದು ಇಲ್ಲಿ ನಮ್ಗೆ ಏನಾಗಿದೆ? 2 ಸಲ ರಿಪೀಟ್ ಆಗಿದೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ 2 ಸಲ ರಿಪೀಟ್ ಆಗಿದೆ. ಆಮೇಲೆ ರೇಂಜ್ ಅಂದ್ರ ಹೈಯೆಸ್ಟ್ ಒಳಗ್ ನಾವ್ ಏನ್ ಮಾಡ್ಬೇಕು? ಲೋಯೆಸ್ಟ್ ಅನ್ನ ಮೈನಸ್ ಮಾಡ್ಬೇಕು. ಕರೆಕ್ಟಾ? 16 ಮೈನಸ್ 0 16 ಆಯ್ತು. ಇದೇ ರೀತಿ ನಾವು ಇದ್ರೊಳಗೆ ಸಿಂಪಲ್ ಇಷ್ಟೇ ಇರುದು ನಮಗ. ಹೌದಾ? ಸ್ವಲ್ಪ ಇದನ್ನು ಈಸಿ ಇದೆ, ಇದು ಇದೆ. ಇದು ಸ್ವಲ್ಪ ನೀವು ಪ್ಲಸ್ ಮಾಡಿ ಡಿವೈಡೆಡ್ ಬೈ ಮಾಡೋದು, ಅದು ಏನು ಬಹಳ ಈಸಿ ಇದೆ. ಹೌದಾ? ಮತ್ ನೋಡೋಣ ನ್ಯೂ ಡಾಟಾ. ಹೌದಾ? ಇದೇ ರೀತಿ ನಾವು ಇವು ಎಕ್ಸಾಂಪಲ್ಸ್ ಗಳು ನೀವು ಬೇರೆ ಬೇರೆ ಡಾಟಾಗಳನ್ನ ತಗೊಂಡು ಮಾಡಬಹುದು. ಹೌದಾ? ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದಿದೆ, ತಡೀರಿ ತೋರಿಸ್ತೇನೆ ನಿಮ್ಗೆ. ಇಲ್ಲೊಂದಿದೆ. ಹೌದಾ? ಇಲ್ಲಿ ಏನಾಗಿದೆ, ಸ್ವಲ್ಪ ನಿಮ್ಗೆ ಗೇಮ್ ಟೈಪ್ ಕೊಟ್ಟಿದಾರ ಅವ್ರು. ಹೌದಾ? ಇಲ್ಲಿ ನೋಡ್ರಿ, ಒಂದು ಎಷ್ಟು ಸಲ ರಿಪೀಟ್ ಆಗಿದೆ? ಇಲ್ಲಿ ಒಂದರ ಮೇಲೆ ಡಾಟಾಗಳದಾವ್ ನೋಡ್ರಿ. ಇಲ್ಲಿ ಏನಾಗಿದೆ, ಸ್ವಲ್ಪ ಗ್ರಾಫ್ ಟೈಪ್ ನಿಮಗ ಗೇಮ್ ಟೈಪ್ ಕೊಟ್ಟಿದಾರ ಅವ್ರು. ಹೌದಾ? ಸೊ ಇಲ್ಲಿ ಏನಾಗಿದೆ, ಒಂದು ಎಷ್ಟಿದೆ ನಮ್ಗಿಲ್ಲೇ? 3 ಇದೆ. 3 ಬಂದಾವು. ಆಮೇಲೆ 2 ಎಷ್ಟದಾವು? 2 ಸಲ. 3 ಎಷ್ಟು? 2 ಸಲ. ಆಮೇಲೆ 4 ಇಲ್ಲೇ ಇಲ್ಲ. 5 ಎಷ್ಟದಾವು? 5 ಸಲ ಇದೆ. 6 2, 7 2, 8 2, ಆಮೇಲೆ 9 3 ಇದಾವು. 10 4 ಇದಾವು. ಟೋಟಲ್ ಎಷ್ಟಿದಾವ್ ನಮಗ? 25 ಇಲ್ಲಿ ಸಂಖ್ಯೆಗಳದಾವು. ಹೌದಾ? 25 ಸಂಖ್ಯೆಗಳು ಇಲ್ಲಿ ಕೆಳಗೂ ಕೊಟ್ಟಿದಾರ ನೋಡ್ರಿ ನಿಮಗ. ಒಂದು ಇಲ್ಲೇ ದತ್ತಾಂಶಗಳನ್ನ ಈ ರೀತಿ ಕೊಟ್ಟಿದಾರೋ, ಅದ್ರ ಬದ್ಲಿನ ಇಲ್ಲಿ ಕೊಟ್ಟಿದಾರ. ಸೊ ಇಲ್ಲಿ ನಾನ್ ಡೈರೆಕ್ಟ್ ಈಗ ಮೀನ್ ಅಂದ್ರೆ ಏನು, ಸರಾಸರಿಗೆ ಹೋಗ್ತೀನಿ. ಹೌದಾ? ಎಲ್ಲಿ ತೋರಿಸಿದ್ರು ನೋಡ್ರಿ, ಅದು ಇಲ್ಲಿ ಬರ್ತೈತಿ. ಹೌದಾ? 5 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಆಮೇಲೆ ಮೀಡಿಯನ್ ಅದು ಅಲ್ಲೇನ ಬರ್ತೈತಿ ನಮಗ. ಯಾಕಂದ್ರಲ್ಲೇ ಏನಾಗಿದೆ ಇಲ್ಲ ನಮಗ, ಮೀಡಿಯನ್ ಅಂದ್ರೆ ಏನು? ಮಧ್ಯಾಂಕ ಅಂದ್ರ ಇದ್ರ ಮಿಡ್ಲ್ ಬರ್ತೈತಿ ನಮಗ. ಅದಾದ್ಮೇಲೆ ಮೋಡ್ ಅಂದ್ರೆ ಏನಾಗತ್ ನಮಗ? ಹೈಯೆಸ್ಟ್ ಸಲ 5 ಸಲ ರಿಪೀಟ್ ಆಗಿದೆ. ಉಳಿದಿದ್ದು ಎಲ್ಲ ಏನಾಗಿದಾವ ನಮ್ಗ? ಕಡಿಮೆ ಇದಾವು. ಸೊ ಅಲ್ಲಿ ಏನಾಗತ್ ನಮಗ? 5 ಹೈಯೆಸ್ಟ್ ಸಲ ಅಂದ್ರ ಬಹಳ ಸಲ ರಿಪೀಟ್ ಆಗಿರೋದ್ರಿಂದ ನಮ್ಗ ರೂಢಿ ಬೆಲೆ ಎಷ್ಟಾಯ್ತು? 5 ಆಯ್ತು. ಹೌದಾ? ನಾ ಇದನ್ನ ಮತ್ತೆ ಚೇಂಜ್ ಮಾಡ್ಬೋದು. ಈಗ ಸ್ವಲ್ಪ ಇದು ಸ್ಯಾಂಪಲ್ಸ್ ಗಳನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಕರೆಕ್ಟಾ? ಹೌದಾ? ಇಲ್ಲಿ ನೋಡ್ರಿ, ಇವಾಗ ಏನಾಯ್ತು? ಒಂದ್ ಹೆಚ್ಚಿಗೆ ಸಲ ರಿಪೀಟ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದಾವಲ್ಲ ಡಾಟ್, ಅಂದ್ರೆ ಇವ್ ಎಷ್ಟು ಡಾಟ್ ಅದಾವ ಅಷ್ಟ್ ಸಲ 1 ಬಂದಿದೆ ಅಂತ ಅರ್ಥ. ಸೊ ಇಲ್ಲಿ ಕೆಳಗ್ ಕಾಣಿಸ್ತಿರ್ಬೋದು ನಿಮಗ, ದತ್ತಾಂಶಗಳನ್ನ ಈ ರೀತಿ ಕೊಡೋ ಬದ್ಲಿನ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಹೌದಾ? ಸೊ ಈಗ ಎಷ್ಟಾದ್ರು ಒಟ್ಟ ಟೋಟಲ್ ದತ್ತಾಂಶಗಳು 41 ಇದಾವು. ಸೊ ಮೀನ್ ಎಷ್ಟಾಗತ್ ನೋಡ್ರಿ ನಮ್ಗ, ಅದು ಕೂಡ ಇಲ್ಲಿ ಇಷ್ಟ್ರೊಳಗ ಬರ್ತೈತಿ ನಮಗ್, ಈ ರೇಂಜ್ ಒಳಗ. ಹೌದಾ? 5 ಪಾಯಿಂಟ್ ಸಮಥಿಂಗ್. ಅಲ್ಲಿ ರೆಡ್ ಡಾಟ್ ಕಾಣಿಸ್ತಾ ಇದೆ. ಆಮೇಲೆ ಮೀಡಿಯನ್ ಅಂದ್ರ ಮಧ್ಯಾಂಕ ಎಷ್ಟಾಯ್ತು ನಮ್ಗ? 7 ಬಂದಿದೆ ಮಧ್ಯಾಂಕ. ಇದನ್ನೆಲ್ಲ ಏರಿಕೆ ಕ್ರಮದೊಳಗ್ ಮಾಡಿದಾಗ. ಹೌದಾ? ಆಮೇಲೆ ಮಾಡ್ 1 ಬರ್ತೈತಿ. ಯಾಕಂದ್ರ ಇಲ್ಲಿ ನಿಮ್ಗ್ ಗೊತ್ತಾಗ್ಬೋದು, ಇದು ಹೈಯೆಸ್ಟ್ ಸಲ ಒಂದನ ನಮಗ ಜಾಸ್ತಿ ಸಲ ರಿಪೀಟ್ ಆಗಿದೆ. ಇಲ್ಲಿ ನೋಡ್ತಿದ್ದೀರಿ, ಗ್ರಾಫ್ ನೋಡಿದ್ರೆ ಗೊತ್ತಾಗ್ತೈತಿ, ಒಂದನ ಜಾಸ್ತಿ ಸಲ ರಿಪೀಟ್ ಆಗಿದೆ. ಹೌದಾ? ಸ್ವಲ್ಪ ಕಡಿಮೆ ಮಾಡ್ಬೋದು ಇದನ್ನ. ಹೌದಾ? ಓನ್ಲಿ 10 ಅಂತ ಅಷ್ಟ ತಗೋತೇನೆ ನೋಡ್ರಿ ನಾನು. 1 ಸೆಕೆಂಡ್. ಹೌದಾ? ಇಲ್ಲಿ ನೋಡ್ರಿ, 1 ಇಷ್ಟ ಇದೆ, 3 ಇದೆ. ಆಮೇಲೆ ಇಲ್ಲಿ 2 ಇಲ್ಲೇ ಇಲ್ಲ. 6ನು ಒಂದ್ ಸಲ. 7 ಉಳಿದ್ವೆಲ್ಲ. 8 ಎಷ್ಟು ಸಲ ಇದಾವ್? 4 ಸಲ ಇದಾವ್. ಹೌದಾ? ಮೀನ್ ನೋಡೋಣ ಏನಾಗತ್ತ ಅಂತ ಹೇಳಿ. ಇಲ್ಲೇ 6 ಪಾಯಿಂಟ್ ಸಮಥಿಂಗ್ ಬಂತು. ಅದಾದ್ಮೇಲೆ ಮೀಡಿಯನ್ ಎಷ್ಟು ಬಂತು? 8 ಬಂತು. ಮಾಡನು ಕೂಡ ನಮ್ಗೆ ಏನ್ ಬರ್ತೈತಿ? 8ನ ಬರ್ತೈತಿ. ಯಾಕಂದ್ರೆ 8ನ ನಮಗ ಜಾಸ್ತಿ ಸಲ ರಿಪೀಟ್ ಆಗಿದೆ. ಹೌದಾ? ಇವು ನಮ್ಗೆ ಏನಾಗತ್ತ, ನಾವು ಡಾಟಾಗಳನ್ನ ಜಾಸ್ತಿ ಮಾಡ್ಬೋದು. ಕರೆಕ್ಟಾ? ಇಲ್ಲಿ ನೋಡ್ತಾ ಇದ್ರಿ 60. ಹೌದಾ? ಅಪ್ ಟು 95 ವರೆಗೂ ನಾವು ಇದನ್ನ ಡಾಟಾಗಳನ್ನ ಚೇಂಜ್ ಮಾಡ್ಬೋದು. ಹೌದಾ? ನಾನು ನೋಡ್ತಾ ಇದ್ದೀರಿ ಇಲ್ಲಿ. ಇವು ಸ್ಯಾಂಪಲ್ಸ್ ಗಳಷ್ಟ. ನಿಮಗ ಒಂದಿಷ್ಟು ಗೊತ್ತಾದ್ರೆ ಸಾಕು, ನಿಮಗ್ ಗೊತ್ತಾಗ್ತಾವ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಾನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೇನೆ. ಅದ್ರ ತಕ್ಕಂಗ ಅಲ್ಲಿ ಏನಾಗುತ್ತಾವ ನಿಮಗ ಸರಾಸರಿ, ಆಮೇಲೆ ಮಧ್ಯಾಂಕ, ರೂಢಿ ಬೆಲೆ ಎಲ್ಲ ಕೂಡ ನಿಮ್ಗೆ ಏನಾಗ್ತಾ ಇದಾವು? ಚೇಂಜ್ ಆಗ್ತಾ ಇದಾವ. ಹೌದಾ? ಇದು ನಿಮ್ದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಮ್ಯುಲೇಷನ್ ಇದು. ಹೌದಾ?
ಈಗ ನಾವು ನೆಕ್ಸ್ಟ್ ಇದ್ರ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟ್ ಅಭ್ಯಾಸವನ್ನ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಹೌದಾ, ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಹೌದಾ? ಸೊ ಕ್ಲಾಸ್ 9th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಇಲ್ಲಿ ನೋಡ್ರಿ, 35 to 40 ಈ ವರ್ಗಾಂತರದ ಗಾತ್ರ. 35 to 40 ಅಂದ್ರೆ 35ರಿಂದ 40 ಈ ವರ್ಗಾಂತರದ ಗಾತ್ರ ಎಷ್ಟಿದೆ ಅಂದ್ರ, ಗಾತ್ರ ಅಂದ್ರೆ ಏನು, ಡಿಫ್ರೆನ್ಸ್. ಹೌದಾ? ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ 5 ಇದೆ, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 20 ಅಂತ ಇದೆ. ಸೊ ನೀವೇನ್ ಮಾಡ್ಬೇಕಲ್ಲೇ, ಮೇಲ್ಮಿತಿ ಒಳಗೆ ಕೆಳಮಿತಿಯನ್ನ ಮೈನಸ್ ಮಾಡಿ ನೋಡ್ರಿ, ನಿಮ್ಗೆ ಈಸಿಲಿ ಗೊತ್ತಾಗ್ತೈತಿ ಎಷ್ಟಾಗತ್ತ. 40 - 35 is 5. ಹೌದಾ? ಸೊ ಇದೆಷ್ಟಾಗತ್ತ ನಮಗೀಗ, ಈ ವರ್ಗಾಂತರದ ಗಾತ್ರ ನಮ್ಗೆ ಎಷ್ಟಾಗತ್ತ, 5 ಆಯ್ತು. ಹೌದಾ? ಆಮೇಲೆ ಇಲ್ಲಿ ನೋಡ್ರಿ, ನಕ್ಷೆಯ ಮುಖಾಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೌದಾ? ಈ ನಕ್ಷೆಯ ಮುಖಾಂತರ ನಾವೇನ್ ಮಾಡ್ಬೇಕೀಗ, ಕೆಳಗಿನ ಪ್ರಶ್ನೆಗಳಿಗೆ. ಇಲ್ಲೇ ನೋಡ್ರಿ, ಇದು ಏನ್ ಇರ್ಬೋದಂದ್ರ, ಮಾರ್ಕ್ಸ್ ಆಫ್ಟೆನ್ ಬೈ ಅ ಸ್ಟೂಡೆಂಟ್ ಔಟ್ ಆಫ್ 100. ಹೌದಾ? 100 ಅಂಕಗಳಿಗೆ ಒಂದು ಸ್ಟೂಡೆಂಟ್ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ರ ಯಾವ ಸಬ್ಜೆಕ್ಟಿಗೆ ಅಂತ ಹೇಳಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇಂಗ್ಲಿಷ್ಗೆ ಎಷ್ಟು ತಗೊಂಡರು, 64, ಹಿಂದಿಗೆ 75, ಮ್ಯಾಥ್ಸ್ಗೆ 82, ಸೈನ್ಸ್ಗೆ 71, ಸೋಷಿಯಲ್ ಸೈನ್ಸ್ಗೆ 49 ಅಂತ ಇದೆ. ಸೊ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಇದಾವ ನೋಡ್ರಿ. ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕ ಪಡೆದ ವಿಷಯ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಗಣಿತ್, ಆಪ್ಷನ್ ಸಿ ವಿಜ್ಞಾನ, ಆಪ್ಷನ್ ಡಿ ಸಮಾಜ ಅಂತ ಇದೆ. ಹೌದಾ? ಅತಿ ಹೆಚ್ಚು ಅಂಕ ಪಡೆದಿಲ್ಲ ಏನ್ ಮಾಡ್ಬೇಕು ನಾವು, ಈ ಚಿತ್ರವನ್ನ ನೋಡಿದಾಗ ನಮಗ್ ಗೊತ್ತಾಗ್ತೈತಿ. ಹೈಯೆಸ್ಟ್ ಇಲ್ಲಿ ಎಷ್ಟಿದೆ, 82 ಇದೆ. ಅದು ಯಾವ ಸಬ್ಜೆಕ್ಟ್ ಇದೆ ನೋಡ್ರಿ, ಇಲ್ಲಿ ಮ್ಯಾಥ್ಸ್ ಇದೆ. ಹೌದಾ? ನಾ ಕರ್ಸರ್ ಪಾಯಿಂಟ್ ಸರಿಸ್ತಾ ಇದ್ದೇನಲ್ಲ, ಅದೇ ರೀತಿ ನೀವು ಕೂಡ ದತ್ತಾಂಶಗಳನ್ನ ನೋಡ್ಬೇಕು. ಹೌದಾ? ನೆಕ್ಸ್ಟ್ ಇಲ್ಲಿ ಹಾಗಾದ್ರೆ ಆನ್ಸರ್ ಯಾವ್ದು ನಮ್ದೀಗ, ಗಣಿತ್. ಗಣಿತಕ್ಕ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಹೌದಾ? ನೆಕ್ಸ್ಟ್, ವಿದ್ಯಾರ್ಥಿಯು ಅತಿ ಕಡಿಮೆ ಅಂಕ ಪಡೆದ ವಿಷಯ ಯಾವುದು? ವಿದ್ಯಾರ್ಥಿಯು ಅತಿ ಕಡಿಮೆ ಅಂಕ ಪಡೆದ ವಿಷಯ. ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಸಮಾಜ, ಆಪ್ಷನ್ ಸಿ ಗಣಿತ್, ಆಪ್ಷನ್ ಡಿ ವಿಜ್ಞಾನ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಮತ್ತೆ ನಾವು ಈ ಚಿತ್ರವನ್ನ ನೋಡ್ಲೇಬೇಕು. ಹೌದಾ? ಇಲ್ಲಿ ಅತಿ ಕಡಿಮೆ ಅಂಕಗಳು ಎಷ್ಟದಾವ ನೋಡ್ರಿ, ಇಲ್ಲಿ 49 ಅಂತ ಇದೆ. ಸೊ ಅದು ಯಾವ ಸಬ್ಜೆಕ್ಟಿಗೆ ಬಂದಿದೆ ಹೇಳ್ರಿ, ಸೋಷಿಯಲ್ ಸೈನ್ಸಿಗೆ ಬಂದಿದೆ. ಸೋಷಿಯಲ್ ಸೈನ್ಸಿಗೆ ಬಂದಿದೆ. ಸೊ ಹಾಗಾದ್ರೆ ನಮ್ದು ಯಾವುದು, ಸಮಾಜ. ನೆಕ್ಸ್ಟ್, ವಿದ್ಯಾರ್ಥಿಯು 70ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿಷಯಗಳ ಸಂಖ್ಯೆ. ಎಷ್ಟು ಸಬ್ಜೆಕ್ಟಿಗೆ 70ಕ್ಕಿಂತ ಹೆಚ್ಚಿಗೆ ತಗೊಂಡಾರು? ಆಪ್ಷನ್ ಎ 1 ಸಬ್ಜೆಕ್ಟ್, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಸೊ ನಾವು ಮತ್ತೆ ಏನ್ ಮಾಡ್ಬೇಕು, ಈಗ ಅಗೇನ್ ಆ ಚಿತ್ರವನ್ನ ನೋಡಿದಾಗ ನಮಗ್ ಗೊತ್ತಾಗ್ತೈತಿ 70ಕ್ಕಿಂತ ಹೆಚ್ಚು ಎಷ್ಟು ತಗೊಂಡಿದಾರು ಅಂತ. ಹೌದಾ? ನೋಡ್ರಿ, 75 ಇದೆ, 82 ಇದೆ, 71 ಇದೆ. ಅಂದ್ರೆ ಟೋಟಲ್ ಎಷ್ಟು ಸಬ್ಜೆಕ್ಟ್ ಒಳಗೆ 70ಕ್ಕಿಂತ ಜಾಸ್ತಿ ತಗೊಂಡ್ರ ಅವರು? ಆ ವಿದ್ಯಾರ್ಥಿ 3 ಸಬ್ಜೆಕ್ಟ್ ಒಳಗ 70ಕ್ಕಿಂತ ಜಾಸ್ತಿ ತಗೊಂಡಿದ್ದಾರು. ಹೌದಾ? ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನಾಗತ್ತೆ ಹೇಳ್ರಿ, ಆಪ್ಷನ್ ಬಿ ಸಿ, ಸಾರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಿಂದಿ ಮತ್ತು ಇಂಗ್ಲಿಷ್ ಅಂಕಗಳಿಗಿರುವ ವ್ಯತ್ಯಾಸ. ಹಿಂದಿ ಮತ್ತು ಇಂಗ್ಲಿಷ್ ಅಂಕಗಳಿಗಿರುವಂತಹ ವ್ಯತ್ಯಾಸ. ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13 ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಹಿಂದಿ ಮತ್ತು ಇಂಗ್ಲಿಷ್ ಇರುವಂತಹ ವ್ಯತ್ಯಾಸ ಎಷ್ಟಾಗತ್ ನೋಡ್ರಿ. ನೋಡ್ರಿ, ಹಿಂದಿಗೆ 75 ಇದೆ, ಇಂಗ್ಲಿಷ್ 64 ಇದೆ. ಇವನ್ ಎರಡು ಮೈನಸ್ ಮಾಡ್ರಿ. 75 ಒಳಗ 64 ಅನ್ನ ಮೈನಸ್ ಮಾಡ್ರಿ. 5 - 4 is 1, 7 - 6 is 1. ಸೊ ಎಷ್ಟಾಗತ್ ನಮಗ, 11 ಅಂತ ಆಗತ್ತ. ನೋಡ್ರಿ ಇಲ್ಲಿ, ಒಂದ್ ಸೆಕೆಂಡ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಚಿತ್ರದಿಂದ ಈ ಪ್ರಶ್ನೆಗಳಿಗೆ ಉತ್ತರಿಸಿ. -3 ಮತ್ತು 1 ಈ ಬಿಂದುಗಳು ಬರುವಂತಹ ಚತುರ್ಥಾಂಕ. ಈ -3, 1 ಬರ್ತಕ್ಕಂತ ಚತುರ್ಥಾಂಕಗಳು ಎಲ್ಲಿ ಬರ್ತಾವ ನೋಡ್ರಿ ನಮಗ. ಹೌದಾ? -3, 1 ಅಂತ ಇಲ್ಲಿದಾವು. ಸೊ ಇದು ಯಾವ ಚತುರ್ಥಾಂಕ ಅಂತ ಕರಿತೇವೆ ನಾವು? ಯಾವ ಚತುರ್ಥಾಂಕ ಅಂತ ಕರಿತೇವೆ ನೋಡ್ರಿ, ಇದು ಎರಡನೇ ಚತುರ್ಥಾಂಕ. ಸೊ ಎರಡನೇ ಚತುರ್ಥಾಂಕದೊಳಗ ಬರ್ತಾವು. ನೆಕ್ಸ್ಟ್,
ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಆಪ್ಷನ್ ಎ 0 0, ಆಪ್ಷನ್ ಬಿ 1 1, ಆಪ್ಷನ್ ಸಿ -1 ಆಪ್ಷನ್ ಡಿ 2 2 ಅಂತ ಇದೆ. ಹಾಗಾದ್ರೆ ನಮ್ದು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಂದ್ರೆ ನಮ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 0 0 ಅಂತ ಬಂತು. ನೆಕ್ಸ್ಟ್, ಎಕ್ಸ್ ಅಕ್ಷವನ್ನು ಹೀಗೂ ಕರೆಯುತ್ತಾರೆ. ಎಕ್ಸ್ ಅಕ್ಷವನ್ನ ಹೀಗೂ ಕರೆಯುತ್ತಾರೆ. ಇಲ್ಲೇ ನೋಡ್ರಿ, ಆಪ್ಷನ್ ಎ ಲಂಬ ದೂರ, ಆಪ್ಷನ್ ಬಿ ಕ್ಷಿತಿಜ ದೂರ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಹಾಗಾದ್ರೆ ಎಕ್ಸ್ ಅಕ್ಷವನ್ನ ಏನಂತ ಕರೀತಾರೆ ಹೇಳ್ರಿ ಇನ್ನೊಂದು ಹೆಸರಿನಿಂದ ಅಂದ್ರ ಕ್ಷಿತಿಜ ದೂರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 5 -8 ಈ ಬಿಂದುಗಳು ಬರುವ ಚತುರ್ಥಾಂಕ. 5 -8 ಅಂದ್ರ ನಿಮಗ್ ಮತ್ತೊಂದ್ಸಲ ನಾನು ಗ್ರಾಫ್ ಅನ್ನ ತೋರಿಸ್ಬೋದು. ಈಗ 5 -8 ಅಂದ್ರ ಇಲ್ಲೇ 5 ಅಂದ್ರ ಇಲ್ಲಿ ಬರ್ತೈತಿ ಪ್ಲಸ್, -8 ಅಂದ್ರೆ ಇಲ್ಲಿ ಬರ್ತೈತಿ. ಹಾಗಾದ್ರೆ ಯಾವ ಚತುರ್ಥಾಂಕದೊಳಗ ಬರ್ತೈತಿ ಅದು? 4ನೇ ಚತುರ್ಥಾಂಕದೊಳಗ ಬರ್ತೈತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ತಾಳೆ ಗುರುತುಗಳ ಪ್ರಕಾರ ಇಲ್ಲಿ ನೋಡ್ರಿ, ತಾಳೆ ಗುರುತು ಇಲ್ಲಿ ಎಷ್ಟು ಅದಾವ ನೋಡ್ರಿ, ಲೈನ್ ನೋಡಿ. ತಾಳೆ ಗುರುತಿನ ಪ್ರಕಾರ ಈ ಸಂಖ್ಯೆ ಎಷ್ಟು ಅಂದ್ರೆ ನಾವು ಟ್ಯಾಲಿ ಮಾರ್ಕ್ಸ್ ಅನ್ನ ಗುರುತಿಸ್ತಿದ್ವಲ್ಲ ಈ ದತ್ತಾಂಶಗಳನ್ನ ಕಂಡು ಹಿಡಿಬೇಕಾದ್ರೆ. ಸೊ ಹಾಗಾದ್ರೆ ಅವು ಎಷ್ಟು ಏನಂತ ನಾವು ಗುರುತಿಸ್ಬೋದು ಹೇಳ್ರಿ ಆ ಲೈನ್ ಅನ್ನ ನೋಡಿ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹಾಗಾದ್ರೆ ತಾಳೆ ಗುರುತುಗಳು ಆ ಲೈನ್ ಎಷ್ಟಿದಾವ ಅಷ್ಟು ಎನ್ಸಿದ್ರೆ ನಮ್ದು ಆನ್ಸರ್ ಬಂತು. ಸೊ ಅವು ಲೈನ್ ಎಷ್ಟಿದಾವ ನೋಡ್ರಿ ಇಲ್ಲಿ 1 2 3 4. ಹಾಗಾದ್ರೆ ನಮ್ದು ಆನ್ಸರ್ ಏನಾಗತ್ತೆ ಹೇಳ್ರಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಇವತ್ತಿನ ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿತ್ತು. ಹೌದಾ? ಅಂದ್ರೆ ರಸ ಪ್ರಶ್ನೆಗಳಾಗಿತ್ತು. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಏನಂದ್ರೆ ನಾವು ಅಭ್ಯಾಸಕ್ಕೆ ಹೋಗೋಣಂತ ಡೈರೆಕ್ಟ್. ಹೌದಾ? ಇದ್ರೊಳಗೆ ನಿಮ್ಗೆ ಗೊತ್ತಾಯ್ತು ಪ್ರಾಪ್ತಾಂಕಗಳ ಸರಾಸರಿ ಕಂಡು ಹಿಡಿಯುವಂತ ಸೂತ್ರ, ಸರಾಸರಿ ಅಥವಾ ಮೀನ್. ಇಲ್ಲಿ ಏನಾಗತ್ತಂದ್ರ ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತ ಅಂದ್ರ ಎಲ್ಲಾ ದತ್ತಾಂಶಗಳ ಮೊತ್ತ ಅಂದಂಗದು. ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಹೌದಾ? ಇದನ್ನ ಸರಾಸರಿ ಅಂತ ಕರಿತೀವಿ. ಆಮೇಲೆ ಯಾವ್ದು ಹೇಳ್ರಿ ಮಧ್ಯಾಂಕ ಮತ್ತೆ ಇದಕ್ಕೆ ಏನ್ ಹೇಳ್ರಿ ರೂಢಿ ಬೆಲೆಗೆ ಅಷ್ಟು ನಮಗ ಪರ್ಟಿಕ್ಯುಲರ್ ಆಗಿ ಸೂತ್ರ ಇಲ್ಲ. ಯಾಕಂದ್ರೆ ನಾವು ಅದನ್ನ ಡೈರೆಕ್ಟ್ ನೋಡಿನ ಆನ್ಸರ್ ಮಾಡ್ಬೇಕು. ಅದಕ್ಕೇನು ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಸೊ ಇದನ್ನ ನಾವು ಇಷ್ಟುದ್ದ ನೆನಪಿಟ್ಕೊಳ್ಳೋಕ್ಕಿಂತ ಇದಕ್ಕೆ ಸರಾಸರಿಗೆ ನಾವ್ ಏನಂತ ಕರಿತೇವಂದ್ರ ಎಕ್ಸ್ ಬಾರ್ ಅಂತ ಕರಿತೀವಿ. ಹೌದಾ? ಆಮೇಲೆ ಇದಕ್ಕೆ ಏನಂತ ಕರಿತೇವಂದ್ರ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹಾಕ್ಯಾರ. ಸೊ ಇದಕ್ಕ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಇದಕ್ಕ ಈ ಸಿಂಬಾಲ್ ಹಿಂಗೇನಿದೆ ಅಲ್ಲ, ಇದು ಸ್ವಲ್ಪ ನಿಮಗ ಉಲ್ಟಾ ಡಬ್ಲ್ಯೂ ಕಂಡಂಗ್ ಕಾಣಿಸ್ತೈತಿ ನೋಡ್ರಿ ಇದು. ಹೌದಾ? ಡಬ್ಲ್ಯೂ ಅನ್ನ ಈ ರೀತಿ ಬರೆಯೋ ಬದ್ಲಿ ಈ ರೀತಿ ಉಲ್ಟಾ ಬರ್ದೇವ್ ನಾವು. ಸೊ ಇದಕ್ಕೆ ಏನಂತ ಕರಿತೇವಂದ್ರ ಸಿಗ್ಮಾ ಎಕ್ಸ್. ಇದನ್ನ ಓದುವಂತಹ ಹೆಸರು ಏನಂದ್ರ ಇದಕ್ಕ, ಸೊ ಇಲ್ಲಿ ಬರ್ದಿರ್ತೇನ್ ಬೇಕಾರ ಬರ್ಕೋರಿ, ಸಿಗ್ಮಾ ಅಂತ ಕರಿತೇವಿ. ಹೌದಾ? ಇದಕ್ಕ ಸಿಗ್ಮಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸರಾಸರಿಯನ್ನ ಕಂಡು ಹಿಡಿಯುವಂತಹ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಸೊ ನಿಮ್ ಬುಕ್ ಒಳಗಿಲ್ಲೇ ಐ ಅಂತ ಕೊಟ್ಟಾರು, ಇಲ್ಲಿ ಐ ಅಂತ ಕೊಟ್ಟಾರು. ಸೊ ನಿಮ್ಗದು ಸುಮ್ನೆ ಕನ್ಫ್ಯೂಷನ್. ಹೌದಾ? ಸೊ ಅಲ್ಲಿ ಬುಕ್ ಒಳಗ ಐ ಕೊಟ್ಟಿದ್ದಾರೆ, ಇಲ್ಲಿ ಟೀಚರ್ ಐ ಬರ್ಸಿಲ್ಲ ಅಂತಲ್ಲ. ಸೊ ನಿಮ್ಗದು ಸುಮ್ನೆ ಕನ್ಫ್ಯೂಷನ್. ಬಟ್ ಇಲ್ಲಿ ಈಸಿಲಿ ನಿಮಗ್ ನೆನ್ಪಿಟ್ಕೊಳಕ್ ಏನಾಗತ್ತೆ ಹೇಳ್ರಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಈ ಸಿಗ್ಮಾ ಅನ್ನೋದು ನಮಗೆ ಏನಾಗತ್ತಂದ್ರ ಸಮ್ ಅಂದ್ರೆ ಎಲ್ಲಾ ಮೊತ್ತ ಅನ್ನೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲೇ ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತ ಅಂತ ಇರೋದ್ರಿಂದ ನಾವು ಆ ಮೊತ್ತವನ್ನ ಸಿಂಪಲ್ ಆಗಿ ಬರೆಯೋದಕ್ಕ ನಾವ್ ಏನಂತ ಕರಿತೀವಿ, ಸಿಗ್ಮಾ ಎಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸರಾಸರಿಯನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದು ಹೇಳ್ರಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ಸೊ ನೀವು ಅದೇ 10th ಹೋಗ್ರಿ, ಅಲ್ಲೇ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ಸ್ವಲ್ಪ ನಿಮಗ ಮಾಡಿಫೈಡ್ ಆಗಿ, ಇದು ಜಸ್ಟ್ ನಿಮಗ 9th ಇರೋದು ಇಂಟ್ರೊಡಕ್ಷನ್ ಇದೆ. ಬಟ್ 10th ನೋಡ್ರಿ, ಸ್ವಲ್ಪ ನೋಡ್ರಿ ಬುಕ್ ತೆಗೆದ ಯಾವ ರೀತಿ ಇದಾವ ಪ್ರಾಬ್ಲಮ್ಸ್ ಗಳದಾವ ಅಂತ ಹೇಳಿ. ಹೌದಾ? ಸೊ ಇದು ನಿಮ್ದು ಸರಾಸರಿ ಆಗಿತ್ತು.
ಸೊ ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ನೆಕ್ಸ್ಟ್ ಅಭ್ಯಾಸ ಹ, ಅಭ್ಯಾಸ 14.4 ಹೌದಾ? 14.4 ಅಲ್ಲಿ ಏನಾಗಿದಾವ್ ಈಸಿ ಇದಾವ್ ಈ ಪಾಠ. ದತ್ತಾಂಶಗಳನ್ನ ಬರೆದು ಅದ್ರದ್ದು ಏನ್ ಮಾಡ್ಬೇಕು ನಾವು, ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನ ಕಂಡುಹಿಡಿಬೇಕು. ನಿಮ್ಗೆ ಆಲ್ರೆಡಿ ನಾ ಇಲ್ಲೊಂದು ಬರೋದು ಎಕ್ಸಾಂಪಲ್ ತೋರಿಸಿದ್ನಲ್ಲ, ಅದೇ ರೀತಿ ಇದಾವ್, ಏನ್ ಟಫ್ ಇಲ್ಲ. ಸೊ ಅವನ್ನ ಎಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗ್ ನೋಡೋಣ, ಯಾಕಂದ್ರೆ ಅದನ್ನ ಬಿಡಿಸ್ಬೇಕಾದ್ರೆ ಇನ್ನೂ ಬಹಳ ಟೈಮ್ ಆಗ್ತೈತಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.